ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಗುರೂಜಿ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ಶ್ರೀ ವಿಶ್ವಾವಸುನಾಮ ಸಂವತ್ಸರ ಇನ್ನೇನು ಕೆಲವೇ ದಿನಗಳಲ್ಲಿ ಮುಗಿತಾ ಬರ್ತಾ ಇದೆ. ಸೊ ಇದು ಮುಗಿದ ನಂತರ ಇದೇ ಮಾರ್ಚ್ 19ನೇ ತಾರೀಕು ಶ್ರೀ ಪರಾಭವನಾಮ ಸಂವತ್ಸರ ಪ್ರಾರಂಭವಾಗುತ್ತೆ. ಸೊ ಈ ಒಂದು ಹೊಸ ವರ್ಷ ಹಾಗೂ ಈ ಒಂದು ಪರಾಭವನಾಮ ಸಂವತ್ಸರ ಒಂದು ದಿನಗಳಲ್ಲಿ ದ್ವಾದಶ ರಾಶಿಗಳಲ್ಲಿ 2ನೇ ರಾಶಿಯಾಗಿರತಕ್ಕಂತಹ ಈ ವೃಷಭ ರಾಶಿಯವರ ಫಲಾಫಲಗಳು, ಅನುಕೂಲಗಳು, ಅನಾನುಕೂಲಗಳು, ಪರಿಹಾರಗಳು ಮತ್ತು ಭಾಗ್ಯಗಳು ಏನೆಲ್ಲ ಸೇರಿಕೊಂಡಿದೆ ಅದೆಲ್ಲ ವಿವರಣೆಯನ್ನು ತೆಗೆದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಹೊಸದಾಗಿ ನೋಡ್ತಕ್ಕಂತಹ ವೀಕ್ಷಕರಲ್ಲಿ ಒಂದು ಮನವಿ, ಇನ್ನೂ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ವಿಷಯಗಳು, ದ್ವಾದಶ ರಾಶಿಗಳ ಫಲಾಫಲಗಳನ್ನು ತಿಳಿಸಿಕೊಡಲಾಗುತ್ತೆ ಅಂತ ಹೇಳುತ್ತಾ ಬನ್ನಿ. ಹಾಗಾದರೆ ಶ್ರೀ ಪರಾಭವನಾಮ ಸಂವತ್ಸರ ವೃಷಭ ರಾಶಿಯವರಿಗೆ ಯಾವೆಲ್ಲ ಫಲಗಳು ಸಿಗುತ್ತೆ ಎಂಬುದನ್ನು ನೋಡೋಣ. ಮೊದಲನೇದಾಗಿ ಇದೇ ಮಾರ್ಚ್ 19ನೇ ತಾರೀಕು ಶ್ರೀ ಪರಾಭವನಾಮ ಸಂವತ್ಸರ ಪ್ರಾರಂಭವಾಗುತ್ತೆ. ಸೊ ಈ ಒಂದು ಪರಾಭವನಾಮ ಸಂವತ್ಸರದಲ್ಲಿ ದ್ವಾದಶ ರಾಶಿಗಳಲ್ಲಿ ವೃಷಭ ರಾಶಿಯವರ ಒಂದು ದ್ವಾದಶ ರಾಶಿಗಳಲ್ಲಿ ವೃಷಭ ರಾಶಿಯವರ ಒಂದು ಅಧಿಪತಿ ಅಂತ ಹೇಳೋದಾದರೆ ಶುಕ್ರ. ಅಂದರೆ ಈ ವೃಷಭ ರಾಶಿಯವರ ಒಂದು ರಾಶ್ಯಾಧಿಪತಿ ಶುಕ್ರನಾಗಿದ್ದಾನೆ. ಸೊ ಈ ವರ್ಷ ಶುಕ್ರ ತುಂಬ ಬದಲಾವಣೆಗಳನ್ನು ನಿಮಗೆ ಕೊಡುವಂಥವನಿದ್ದಾನೆ. ಅದೇ ರೀತಿಯಾಗಿ ವೃಷಭ ರಾಶಿಯಲ್ಲಿ ಬರ್ತಕ್ಕಂತಹ ಅಕ್ಷರಗಳು ಯಾವ್ಯಾವ ಅಂದರೆ ಈ, ಉ, ಎ, ವ, ವಿ, ಉ, ವೆ, ಓ ಈ ಎಂಬ ಮೊದಲನೇ ಅಕ್ಷರ ಯಾರೆಲ್ಲ ಇದೆ ಅವರು ವೃಷಭ ರಾಶಿಯಲ್ಲಿ ಬರ್ತಾರೆ. ಇನ್ನು ಇದರಲ್ಲಿ ನಕ್ಷತ್ರಗಳು ಅಂತ ನೋಡೋದಾದರೆ ಕೃತಿಕಾ ನಕ್ಷತ್ರ 2, 3, 4 ಪಾದಗಳು ಬರುತ್ತೆ. ರೋಹಿಣಿ ಸಂಪೂರ್ಣ ಪಾದಗಳು ಅಂದರೆ 1, 2, 3, 4 ಪಾದಗಳು ಬರುತ್ತೆ. ಮೃಗಶಿರ 1, 2 ಪಾದಗಳು ಈ ಒಂದು ರಾಶಿಯಲ್ಲಿ ಸೇರಿಕೊಳ್ಳುವಂಥದ್ದಾಗುತ್ತೆ, ಅಂದರೆ ವೃಷಭ ರಾಶಿ. ಇವರ ಒಂದು ಈ ಒಂದು ಪರಾಭವನಾಮ ಸಂವತ್ಸರದಲ್ಲಿ ಆಯಾ ವ್ಯಯ ನೋಡೋದಾದರೆ ಆಯಾ 5 ಇದೆ, ವ್ಯಯ 14 ಇದೆ. ಅಂದರೆ ಆದಾಯ ಕಡಿಮೆ ಇದೆ, ಖರ್ಚುಗಳು ಜಾಸ್ತಿ ಇದೆ. ಸ್ವಲ್ಪ ಹುಷಾರಾಗಿರಿ. ನೋಡೋಣ ಮುಂದಿನ ಒಂದು ಅನುಕೂಲತೆಗಳಲ್ಲಿ ನಿಮಗೆ ಕಾಣು ಬರುವಂಥದ್ದಾಗತ್ತೆ. ಇನ್ನು ಇವರ ಒಂದು ಗುಣಗಳ ಬಗ್ಗೆ ಹೇಳೋದಾದರೆ ಸಂಕ್ಷಿಪ್ತವಾಗಿ ಈ ಒಂದು ವೃಷಭ ರಾಶಿಯವರ ಒಂದು ಗುಣಗಳ ಬಗ್ಗೆ ಹೇಳೋದಾದರೆ ಸೌಮ್ಯ, ತುಂಬ ಸ್ವಾಭಾವಿಕವಾಗಿ ಶಾಂತ ರೀತಿಯಲ್ಲಿ ಇರತಕ್ಕಂತಹ ರಾಶಿ ವೃಷಭ ರಾಶಿ. ಯಾರು ತಂಟೆ ತಕರಾರಿಗೆ ಹೋಗೋದಿಲ್ಲ, ಬಂದರೆ ಬಿಡೋದಿಲ್ಲ, ಆ ರೀತಿಯ ಒಂದು ರಾಶಿ ಇವರು. ಯಾರು ವೃಷಭ ರಾಶಿ. ವೃಷಭ ಅಂದರೆ ಗೂಳಿ, ಎತ್ತು. ಆ ಎತ್ತು ಹೇಗಿರುತ್ತಂದರೆ ತಂಟೆಗೆ ಹೋಗಲ್ಲ, ತಂಟೆಗೆ ಬಂದರೆ ಬಿಡೋದಿಲ್ಲ, ಆ ರೀತಿಯಲ್ಲಿ ಇವರು ತುಂಬ ಸೌಮ್ಯ, ಸಾಧು, ಯಾರು ಅವ್ರನ್ನ ಡಿಸ್ಟರ್ಬ್ ಮಾಡಬಾರ್ದು ಅಷ್ಟೇ ಅವ್ರಿಗೆ, ಆ ಒಂದು ಇದರಲ್ಲಿ ಇರೋದು. ಇನ್ನು ವಿಶಾಲ ಮನಸ್ಸಿನವರು ಇವರು. ತುಂಬ ವಿಶಾಲವಾಗಿ, ಅಂದರೆ ಎಷ್ಟು ವಿಶಾಲ ಅಂದರೆ ಯಾರಾದರೂ ಇವರಿಗೆ ಸಹಾಯ ಕೇಳಿದರೆ ತಮ್ಮ ಅನುಕೂಲಕ್ಕಿಂತ ಜಾಸ್ತಿ ಮಾಡುವಂಥವ್ರು ಇವರು. ಅಷ್ಟು ವಿಶಾಲ ಹೃದಯವಂತರು, ದಾನದಲ್ಲಿ ಎತ್ತಿದ ಕೈ. ಆಮೇಲೆ ಯಾವುದಕ್ಕೂ ಇವರು ಹಿಂದಿನ ಬಗ್ಗೆ ಯೋಚನೆ ಮಾಡೋದಲ್ಲ, ಮುಂದಿನ ಬಗ್ಗೆ ಯೋಚನೆ ಮಾಡೋದಂಥವ್ರು. ಅಂತಹ ಒಂದು ರಾಶಿ ಅಂತಲೇ ಹೇಳ್ಬೋದು. ಇನ್ನು ಇವ್ರದ್ದು ವಿಲಾಸಿ ಜೀವನ, ಅಂದರೆ ತುಂಬ ವೈಭವಪೂರಿತ ಒಂದು ಜೀವನ. ತುಂಬ ವಿಲಾಸಿತ ಅಂದರೆ ತುಂಬ ಎಲ್ಲ ಏನು ಬೇಕು ಎಲ್ಲವೂ ಸಿಗಬೇಕು ಇವರಿಗೆ. ಅವೈಲೇಬಲ್ ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ಅವೈಲೇಬಲ್ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಈ ವೃಷಭ ರಾಶಿಯವರು ವಿಲಾಸಿತ ಅಂದರೆ ವೈಭವಪೂರಿತ ಜೀವನ ನಡೆಸಲಿಕ್ಕೆ ಏನೇನು ಬೇಕೋ ಕಷ್ಟಪಡ್ತಾರೆ. ಮತ್ತು ಒಂದು ಹಂತದಲ್ಲಿ ಇವರು ಆ ಕಷ್ಟದಿಂದ ಮೇಲೆ ಬರುವಂಥವ್ರಾಗ್ತಾರೆ ಅಂತಲೂ ಹೇಳ್ಬೋದು. ಇನ್ನು ಕಷ್ಟ ಅಂತ ಹೇಳಿದರೆ ಜೀವನಕ್ಕಾಗಿ ಕಷ್ಟಪಡ್ತಾರೆ. ಕಷ್ಟ ಎಲ್ಲರಿಗೂ ಇಲ್ಲ ಅಂತಲ್ಲ, ಎಲ್ಲರಿಗೂ ಇರುತ್ತೆ. ಬಟ್ ಈ ವೃಷಭ ರಾಶಿಯವರ ಕಷ್ಟ ಹೇಗಂದರೆ
ತಮ್ಮ ಭವಿಷ್ಯ ಚೆನ್ನಾಗಿರಬೇಕು ಅಂತ ಹೇಳಿ ವಯಸ್ಸಿನಲ್ಲಿರುವಾಗ ತುಂಬ ಕೆಲಸ ಮಾಡ್ತಾರೆ. ದೈಹಿಕವಾಗಿ, ಮಾನಸಿಕವಾಗಿ ಏನು ಬೇಕು, ಪಾರ್ಟ್ ಟೈಮು, ಫುಲ್ ಟೈಮು, ಎಲ್ಲಿ ಕೆಲಸ ಇರುತ್ತೆ ಎಲ್ಲ ಕಡೆ ಮಾಡ್ತಾರೆ. ಯಾವುದಕ್ಕೂ ಸಂಕೋಚಿತವಿಲ್ಲ. ಅಂದರೆ ಕೆಲಸ ಕಾಯಕವೇ ಕೈಲಾಸ ಅನ್ನುವ ರೀತಿಯಲ್ಲಿ ಇವರು ಕೆಲಸಕ್ಕೆ ಪ್ರಾಮುಖ್ಯತೆ ಜಾಸ್ತಿ ಕೊಡ್ತಾರೆ ದುಡಿಮೆಯ ಸಮಯದಲ್ಲಿ. ಹೀಗಾಗಿ ಇವರು ಕಷ್ಟಪಡ್ತಾರೆ. ಸ್ಟಾರ್ಟಿಂಗ್ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. ಬರಬರ್ತಾ ಒಂದು 35 ವರ್ಷ ಆದ ನಂತರ ಸುಖದ ಏಣಿಗೆ ಅಂತೀವಿ, ಅಂದರೆ ಸ್ಟೆಪ್ಸ್, ಆವಾಗ ಇವರಿಗೆ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳೋದು. ಇನ್ನು ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳೋದಲ್ಲಿ ಎತ್ತಿದ ಕೈ, ಅದು ಪಾಸಿಟಿವ್ ಆಗಿ ನಿರ್ಧಾರ ತಗೊಳ್ಕೊಳ್ಳುವಂಥದ್ದಾಗತ್ತೆ. ಯಾವುದೇ ಒಂದು ಚರ್ಚೆ ಏನೇ ಮಾಡಿದರೂ ಪಾಸಿಟಿವ್ ಆಗಿ ಅವರು ನಿಮಗೆ ರಿಸಲ್ಟ್ ಕೊಡುವಂಥವ್ರು ಆಗ್ತಾರೆ. ಬಟ್ ಅವರು ಡಿಸಿಷನ್ ತಗೋಬೇಕಾದ್ರೂ ರೈಟ್ ಟೈಮ್ ರೈಟ್ ಡಿಸಿಷನ್ ತಗೊಳ್ಳುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇವರಿಗೆ ಮುಂಚೆ ಹೇಳಿದಂಗೆ ತಾಳ್ಮೆ ಜಾಸ್ತಿ. ಯಾವುದಕ್ಕೂ ಸಿಡುಕುತನ, ತಾಳ್ಮೆ ಕೊಳ್ಳದೇ ಇರೋದು ಸಾಧ್ಯನೇ ಇಲ್ಲ. ತುಂಬ ವಿಶಾಲ ಹೃದಯವಂತರು, ತಾಳ್ಮೆ ಹೊಂದಿದಂಥವರು ಮತ್ತು ಶಾಂತ ಚಿತ್ತತೆ ಇರುವಂಥವ್ರು ಅಂತಲೇ ಹೇಳ್ಬೋದು. ಇನ್ನು ಸಂಬಂಧಗಳಿಗೆ ಹೆಚ್ಚಿನ ಒಂದು ಪ್ರಾಶಸ್ತ್ಯ ಕೊಡ್ತಾರೆ ಇವರು. ಸಂಬಂಧಗಳು ಯಾವುದೇ ಇರಲಿ, ಅದು ಸ್ನೇಹಿತರ ಸಂಬಂಧ ಇರಲಿ, ತಂದೆ ತಾಯಿಗಳ ಸಂಬಂಧ ಇರಲಿ, ಅಣ್ಣ ತಮ್ಮಂದರು, ಅಕ್ಕ ತಂಗಿಯಂದರು, ಗಂಡ ಹೆಂಡತಿ, ಅಕ್ಕ ತಂಗಿ, ಯಾವುದೇ ಸಂಬಂಧ ಇರಲಿ, ಇವನ್ ಸ್ನೇಹಿತರಾದ್ರೂ ಇವರು ಪಂಚಪ್ರಾಣ, ಅಂದರೆ ಎಲ್ಲರನ್ನೂ ಸಮಾನವಾಗಿ ಕಾಣುವಂತಹ ಒಂದು ರಾಶಿ ಅಂತಲೇ ಹೇಳ್ಬೋದು. ಆಮೇಲೆ ಇವರು ಭದ್ರತೆಗೆ ಜಾಸ್ತಿ ಪ್ರಾಶಸ್ತ್ಯ ಕೊಡ್ತಾರೆ. ಅದು ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಅಥವಾ ಇನ್ನಿತರ ಸಂಬಂಧಗಳಲ್ಲಾಗಿರ್ಬೋದು, ಸೆಕ್ಯೂರ್ ಆಗಿರುವಂತೆ ನೋಡ್ಕೊಳ್ತಾರೆ. ಯಾರಿಗೂ ತೊಂದರೆ ಆಗದೇ ಇರುವಂಗೆ ಆ ಒಂದು ಸೆಕ್ಯೂರನ್ನು ಇವರು ಏರ್ಪಾಟ ಮಾಡ್ತಾರೆ ಅಂತಲೂ ಹೇಳ್ಬೋದು. ಇನ್ನು ಒಟ್ಟಿನಲ್ಲಿ ಇವ್ರದ್ದು ಓವರ್ ಆಲ್ ಆಗಿ ಹೇಳೋದಾದರೆ ಎಲ್ಲರ ಜೊತೆಗೆ ಕೂಡಿ ಬಾಳಬೇಕು, ಯಾರಿಗೂ ಮನಸ್ತಾಪ ಉಂಟಾಗಬಾರ್ದು, ಎಲ್ಲರೂ ನಗನಗತಾ ಇರಬೇಕು, ಯಾವುದಕ್ಕೂ ಒಬ್ಬರ ಮೇಲೆ ಒಬ್ಬರು ಎತ್ತಿ ಕಟ್ಟುವಂಥದ್ದು ಆಗಬಾರದು ಎಂಬುದೇ ಇವರ ಮೇನ್ ಕಾನ್ಸೆಪ್ಟು ವೃಷಭ ರಾಶಿಯವರು. ಅಂದರೆ ಓವರ್ ಆಲ್ ಆಗಿ ನೀವು ಬೇರೆ ಬೇರೆ ರೀತಿ ಬೇರೆ ಬೇರೆ ಜ್ಯೋತಿಷ್ಕಾರ ಹೇಳಿರ್ತಾರೆ ಅದು ಇದು, ಬಟ್ ಈ ವೃಷಭ ರಾಶಿಯವರಲ್ಲಿ ಇರೋದೇನೆಂದರೆ ಒಗ್ಗಟ್ಟು, ಅಂದರೆ ಒಂಥರ ಜಾಯಿಂಟ್ ಫ್ಯಾಮಿಲಿಗೆ ಇವರು ತುಂಬ ಹತ್ತಿರದಲ್ಲಿರ್ತಕ್ಕಂಥ ರಾಶಿ ಅಂತಲೇ ಹೇಳ್ಬೋದು. ಅಂದರೆ ಇವರ ಸಂಬಂಧ ಹೇಗಿರುತ್ತೆ ಅಂದರೆ ತುಂಬ ಕ್ರೌಡ್ ಇರುವಂತಹ ಸಂಬಂಧ ಇವ್ರದ್ದು. ಯಾರಾದರೂ ಒಬ್ಬರು ಇವ್ರನ್ನ ಹುಷಾರಿಲ್ಲ ಅಂತ ಮೆಸೇಜ್ ಗೊತ್ತಾದರೆ ಸುಮಾರು ಜನ ಬಂದು ಯೋಗಕ್ಷೇಮ ವಿಚಾರ ಮಾಡಿ ಹೋಗ್ತಾರೆ. ಯಾಕೆಂದರೆ ಇವರು ಆ ರೀತಿ ಅಟ್ಯಾಚ್ಮೆಂಟು ಹೊಂದಿರ್ತಾರೆ, ಅವರಿಗೆ ಕಷ್ಟಕ್ಕಾಗಿರ್ತಾರೆ, ಅಥವಾ ಅವರು ಒಳ್ಳೆ ಕೆಲಸಕ್ಕೆ ಸಹಾಯ ಮಾಡಿರ್ತಾರೆ, ಅಥವಾ ಏನೋ ಮಾಡಿರ್ತಾರೆ. ಹೀಗಾಗಿ ಇವರು ಕಷ್ಟದಲ್ಲಿ ಇದ್ದಾರೆ ಅಂತ ಗೊತ್ತಾದ ತಕ್ಷಣವೇ ಅವ್ರು ಕರೆಯೋದು ಬೇಡ, ಅಥವಾ ಅವ್ರು ತಿಳಿಸದೇ ಇದ್ರೂ ವಿಷಯ ಗೊತ್ತಾದರೆ ಇಮಿಡಿಯೇಟ್ಲಿ ಬಂದು ಯೋಗಕ್ಷೇಮ ವಿಚಾರ ಮಾಡಿ ಅವರಿಗೆ ಏನು ಬೇಕು ಅದೆಲ್ಲವನ್ನು ತಲುಪಿಸಿ ಹೋಗುವಂಥದ್ದಾಗುತ್ತೆ. ಅಂಥ ರಾಶಿ ಈ ವೃಷಭ ರಾಶಿ. ಸೊ ಈ ವೃಷಭ ರಾಶಿಯವರದು ಈ ಪರಾಭವ ನಾಮ ಸಂವತ್ಸರದಲ್ಲಿ ಸಿಗುವಂತಹ ಒಂದಿಷ್ಟು ಅನುಕೂಲಗಳು ಯಾವುವು, ಅನಾನುಕೂಲಗಳು ಯಾವುವು, ಪರಿಹಾರಗಳು ಯಾವುವು ಎಲ್ಲವನ್ನ ನೋಡೋಣ. ಮೊದಲನೇದಾಗಿ ಅನುಕೂಲಗಳ ಬಗ್ಗೆ ಗಮನ ಹರಿಸೋಣ ಈ ಒಂದು ಪರಾಭವ ನಾಮ ಸಂವತ್ಸರದಲ್ಲಿ. ಮೊದಲನೆಯದು ಆರ್ಥಿಕವಾಗಿ ಚೇತರಿಕೆ ಇದೆ, ಮತ್ತು ಭದ್ರತೆ ಇದೆ, ಉಳಿತಾಯ ಇದೆ. ಮೂರು ಚೆನ್ನಾಗಿದೆ. ನಿಮಗೆ ಆರ್ಥಿಕವಾಗಿ ಬಲಿಷ್ಠರಾಗ್ತೀರಾ, ತುಂಬ ಬಲಿಷ್ಠರಾಗ್ತೀರಾ. ಆ ನಾನಾ ರೀತಿಯ ಆದಾಯದ ಮೂಲಗಳು ಹುಟ್ಕೊಳ್ಳುತ್ತೆ. ಮತ್ತು ಆ ಒಂದು ದುಡ್ಡನ್ನು ಭದ್ರತೆಯ ರೀತಿಯಲ್ಲಿ, ಅಂದರೆ ಬ್ಯಾಂಕ್ ಆಗಿರ್ಬೋದು, ನಿಮ್ಮದೇ ಆದಂಥ ಸಂಘ ಸಂಸ್ಥೆ ಆಗಿರ್ಬೋದು, ಅಥವಾ ಇನ್ನಿತರ ಒಂದಿಷ್ಟು ಬೇರೆ ಬೇರೆ ಫೈನಾನ್ಸ್ ವಿಷಯ ಏನಂತೀರ ಡಿಪಾರ್ಟ್ಮೆಂಟ್ಗಳು ಇರ್ತಾವಲ್ಲ, ಅದರಲ್ಲಿ ಆಗಿರ್ಬೋದು, ಭದ್ರ ಎಲ್ಲಿ ಇರುತ್ತೋ ಅಂದರೆ ಸುಭದ್ರವಾಗಿರುವಂಥ ಜಾಗದಲ್ಲಿ ನೀವು ದುಡ್ಡನ್ನು ಇಡುವಂಥವ್ರಾಗ್ತೀರಾ. ಇನ್ನು ಉಳಿತಾಯ ತುಂಬ ತಲೆ ಉಪಯೋಗ ಮಾಡ್ತೀರಾ. ಏನು ಉಳಿತಾಯ ಮಾಡಿದರೆ, ಎಷ್ಟು ಉಳಿತಾಯ ಮಾಡಿದರೆ ನನಗೆ ಅನುಕೂಲ, ಈ ತಿಂಗಳಷ್ಟು ಬಜೆಟು, ಮುಂದಿನ ತಿಂಗಳಷ್ಟು ಬಜೆಟು, ಈ ವರ್ಷದ್ದೆಷ್ಟು ಬಜೆಟು, ಈ ಎಲ್ಲ ರೀತಿಯಲ್ಲಿ ನೀವು ಉಳಿತಾಯ ಯೋಜನೆಗೆ ತಲೆ ಹಾಕುವಂಥದ್ದಾಗುತ್ತೆ ವೃಷಭ ರಾಶಿಯವರು ಈ ಒಂದು ಪರಾಭವ ನಾಮ ಸಂವತ್ಸರದಲ್ಲಿ ಇರ್ತಾರೆ. ಇನ್ನು ಅದೇ ರೀತಿಯಾಗಿ ಹಳೆಯ ಸಾಲಗಳು ಮುಕ್ತಿ. ಹಳೆಯ ಸಾಲಗಳು ಏನಿದೆ ನಿಮ್ಮದು ಹಳೆಯದು, ಒಂದು 2020, 25 ಅಥವಾ 22, 23, ಲಾಕ್ಡೌನ್ ಬಿಫೋರು, ಲಾಕ್ಡೌನ್ ಆಫ್ಟರು, ಎಂಥದೇ ತಿಳ್ಕೊಳ್ಳಿ. ಸೊ ಅಂತಹ ಎಲ್ಲ ಸಾಲಗಳು ಕ್ರಮೇಣವಾಗಿ ಈ ಪರಾಭವ ನಾಮ ಸಂವತ್ಸರದಲ್ಲಿ ಕರಗುತ್ತಾ ಬರುತ್ತೆ. ಬೆಟ್ಟದಂತಹ ಸಾಲ ಕಿರು ಸಾಲ ಆಗಿ ಪರಿವರ್ತನೆ ಆಗುತ್ತೆ. ಕಿರು ಸಾಲ ಇರುವಂಥದ್ದು ಅಂದರೆ ಸಣ್ಣ ಪ್ರಮಾಣದಲ್ಲಿರ್ತಕ್ಕಂತಹ ಸಾಲ ಮುಕ್ತಿಯನ್ನು ಹೊಂದುತ್ತೀರಾ. ಇನ್ನು ಅದೇ ರೀತಿ ಸಮಸ್ಯೆಗಳು ಕೂಡ ಮುಕ್ತಿ ಆಗ್ತವೆ. ನಿಮ್ಮ ಹಳೆಯ ಸಮಸ್ಯೆಗಳು, ಅದು
ದಾಂಪತ್ಯ ಜೀವನದಿರ್ಬೋದು, ಕೌಟುಂಬಿಕ ಜೀವನ ಇರ್ಬೋದು, ಆರ್ಥಿಕ ಸಮಸ್ಯೆ, ದೈಹಿಕ ಸಮಸ್ಯೆ, ಅನಾರೋಗ್ಯದ ಸಮಸ್ಯೆ ಅಥವಾ ಇನ್ನಿತರೆ ಯಾವುದೇ ಸಮಸ್ಯೆ ಇದ್ರೂ ಅದಕ್ಕೆ ಮುಕ್ತಿ ಸಿಗುವಂಥದ್ದಾಗುತ್ತೆ ಈ ವರ್ಷ ಅಂತಲೇ ಹೇಳ್ಬೋದು. ಇನ್ನು ನಿಮಗೆ ಗೌರವ ಅವಕಾಶಗಳು ಎಲ್ಲ ಕಡೆ ಬರುವಂಥದ್ದಾಗುತ್ತೆ. ಅಂದರೆ ನಿಮಗೆ ಸನ್ಮಾನ ಆಗಿರ್ಬೋದು ಅಥವಾ ನಿಮ್ಮನ್ನು ಒಂದು ಸಂಘದಲ್ಲಿ ಗುರುತಿಸಿ ಅದಕ್ಕೆ ಸಿಗುವಂತಹ ಒಂದಿಷ್ಟು ಗೌರವಾದಿಗಳನ್ನು ಸಲ್ಲಿಸುವಂಥದ್ದಾಗ್ಬೋದು. ಮತ್ತು ಅದೇ ರೀತಿಯಾಗಿ ನಿಮಗೆ ಅವಕಾಶಗಳು ಬರ್ತವೆ. ಅಂದರೆ ಈಗ ವೃತ್ತಿಯಲ್ಲೇ ಆಗಿರ್ಬೋದು, ವ್ಯಾಪಾರದಲ್ಲೇ ಆಗಿರ್ಬೋದು, ಇಷ್ಟು ದಿನ ಅವಕಾಶಗಳು ಇಲ್ಲ ಅಂತ ಇರೋದಾಗಿತ್ತು, ಆದರೆ ಈಗ ಅವಕಾಶಗಳು ನಿಮಗಾಗಿ ಹುಡುಕೊಂಡು ಬರುವಂಥದ್ದಾಗತ್ತೆ ವೃಷಭ ರಾಶಿಯವರಿಗೆ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ವೃಷಭ ರಾಶಿಯವರಿಗೆ ಈ ಒಂದು ಪರಾಭನಾಮ ಸಂವತ್ಸರದಲ್ಲಿ ಉದ್ಯೋಗ ಹುಡುಕುವಂಥವರಿಗೆ ಒಳ್ಳೆಯ ಉದ್ಯೋಗ ಸಿಗುತ್ತೆ. ಉದ್ಯೋಗದಲ್ಲಿ ಆಲ್ರೆಡಿ ಇರುವಂಥವರಿಗೆ ನಿಮಗೆ ಒಳ್ಳೆಯ ಅವಕಾಶ, ಒಳ್ಳೆಯ ಜವಾಬ್ದಾರಿ, ಪ್ರಮೋಷನ್ನು, ಸ್ಯಾಲ್ರಿ ಹೆಚ್ಚಾಗುವಂಥದ್ದು ಮತ್ತು ನಿಮ್ಮ ಕೀರ್ತಿ ಪತಾಕೆ ಎತ್ತರ ಹಂತಕ್ಕೆ ಹೋಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಈ ಒಂದು ದಿನಗಳಲ್ಲಿ ಅಂದರೆ ಈ ಪರಾಭನಾಮ ಸಂವತ್ಸರದಲ್ಲಿ ನಿಮಗೆ ಮೆಚ್ಚುಗೆಯ ಮಾತುಗಳು ಬರಲಾರಂಭಿಸುತ್ತವೆ. ನೀವು ಮಾಡುವಂತಹ ಕೆಲಸ ಕಾರ್ಯಗಳ ಜಾಗದಲ್ಲಿ, ಮನೆಗಳಲ್ಲಿ, ನೀವು ಹೊಂದಾಣಿಕೆ ಮಾಡಿಕೊಂಡಿರತಕ್ಕಂಥ ಸ್ಥಳಗಳಲ್ಲಿ ನಿಮ್ಮನ್ನು ತುಂಬ ಹೊಗಳಿಕೆ ಆಡುವ ಮಾತುಗಳು ಈ ವರ್ಷ ನೀವು ಕೇಳುವಂಥವ್ರಾಗ್ತೀರ. ಇನ್ನು ಈ ವರ್ಷ ನಿಮಗೆ ವಾಹನ, ಗೃಹ, ಮದುವೆ ಯೋಗ ಕಂಡು ಬರ್ತಾ ಇದೆ. ಅಂದರೆ ಇನ್ನೇನು ನಿಮಗೆ ಪರಾಭವನಾಮ ಸಂವತ್ಸರ ಪ್ರಾರಂಭ ಆಗಿ ಉಗಾದಿ ಕಳೆದ ನಂತರ ಒಂದೊಂದಾಗಿ ನಿಮಗೆ ಮದುವೆ ಯೋಗ, ವಾಹನ ಯೋಗ, ಗೃಹ ಯೋಗ, ಅಂದರೆ ನಿಮಗೆ ಮನೆ ಇಲ್ಲ ಅಂದರೆ ಮನೆ ತಗೊಳ್ತೀರಾ, ಜಾಗ ಇಲ್ಲ ಅಂದರೆ ಜಾಗ ತಗೊಳ್ತೀರಾ, ಅಥವಾ ಕಟ್ಟಿದ ಮನೆಯನ್ನು ಬೀಳಿಸಿ ಇನ್ನೊಂದು ಒಳ್ಳೆಯ ಸುಂದರವಾದ ಮನೆ ಕಟ್ಟುವ ಯೋಗ ಇದೆ, ಅಥವಾ ಕಟ್ಟಿರುವಂತಹ ಮನೆಯನ್ನೇ ನೀವು ಸ್ವತಃ ತೆಗೆದುಕೊಳ್ಳುವಂಥದ್ದಾಗತ್ತೆ ವೃಷಭ ರಾಶಿಯವರಿಗೆ. ಇನ್ನು ಮದುವೆ ಯೋಗ ಬರೋದಾದರೆ ನಿಮಗೆ ಜೂನ್ ನಂತರ ಬರುವಂಥದ್ದಾಗತ್ತೆ. ಜೂನ್ನಲ್ಲಿ ನಿಮಗೆ ನಾನಾ ರೀತಿಯ ಅವಕಾಶಗಳು ಸಿಗುವಂಥದ್ದಾಗುತ್ತೆ. ಹೆಣ್ಣಾದರೆ ಗಂಡು, ಗಂಡಾದರೆ ಹೆಣ್ಣು, ಈ ರೀತಿಯಲ್ಲಿ ಅನ್ಯೋನ್ಯತೆ ರೀತಿಯಿಂದ ಬಾಳುವಂತಹ ಜೋಡಿ ನಿಮ್ಮದಾಗುತ್ತೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಅವಕಾಶಗಳ ಜೊತೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಕೌಟುಂಬಿಕವಾಗಿ. ಇಲ್ಲಿ ಮದುವೆ ಆದ್ಮೇಲೆ ಜವಾಬ್ದಾರಿ ಬಿದ್ದಂಗೆ ಅಲ್ಲ, ಇಲ್ಲಿ ಆಟೋಮೆಟಿಕ್ ಬರುತ್ತೆ. ಈಗ ಮದುವೆ ಆಯಿತು ಅಂದರೆ ಜವಾಬ್ದಾರಿ ಬಿದ್ದಾಯಿತು. ಸೊ ತಾಳಿ ಕಟ್ಟಿದ ನಂತರ ಆಟೋಮೆಟಿಕ್ ಆಗಿ ಅವನಲ್ಲಿ ಇರ್ತಕ್ಕಂಥ ಎಲ್ಲ ಫ್ರೀಡಮ್ ಹೊರಟಾಯ್ತು ಅಂತಲೇ ತಿಳ್ಕೊಳ್ಳಿ. ಇರಲಿ ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಪರಾಭವನಾಮ ಸಂವತ್ಸರದಲ್ಲಿ ವೃಷಭ ರಾಶಿಯವರಿಗೆ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ, ಅದರ ಜೊತೆಗೆ ಅವಕಾಶಗಳು. ಅದು ನೋಡಿ ಹೇಗಿದೆ ನಿಮಗೆ, ಇಲ್ಲಿ ನೀವು ಬೆಳವಣಿಗೆ ಆದಂಗೂ ಇರುತ್ತೆ, ಮತ್ತು ನಿಮ್ಮ ಒಂದು ಪಾಲಿಸಿ ಇದೆಯಲ್ಲ, ಭದ್ರತೆ, ಸೆಕ್ಯೂರ್, ಅದೂ ಕೂಡ ನಿಮ್ಮನ್ನು ಕೈ ಹಿಡಿಯುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಈಗ ಒಂದು ಆಯ್ಕೆ ಮಾಡಬೇಕಾದ್ರೆ ನಿಮ್ಮದು ಥಿಂಕಿಂಗ್ ಕರೆಕ್ಟಾಗೇ ಇದೆ. ಅಂದರೆ ಆಲೋಚನೆ ಮಾಡಿ ಮುಂದುವರಿತೀರ. ಈ ಒಂದು ಸುಮ್ಮನೆ ಒಂದು 5-6 ಅವಕಾಶಗಳು ಬಂದಿದೆ ಅಂತ ಹೇಳಿ ನಾನು ಹೋಗೋದಲ್ಲ, ಅದಕ್ಕೆ ಫಿಲ್ಟ್ರ್ ಮಾಡ್ತಾರೆ ಯಾವುದು ಬೆಟರು ಅನ್ನೋದು. ಅಂದರೆ ಅಷ್ಟು ಬುದ್ಧಿವಂತಹ ರಾಶಿ ಈ ವೃಷಭ ರಾಶಿಯವರು. ಸೊ ಹಾಗಾಗಿ ಈ ಒಂದು ವರ್ಷದಲ್ಲಿ ನಿಮಗೆ ರೆಸ್ಪಾನ್ಸಿಬಿಲಿಟಿ ಅಂತ ಇದೆಯಲ್ಲ, ಅದು ಜಾಸ್ತಿ ಆಗುವಂಥದ್ದಾಗುತ್ತೆ. 1 ಫ್ಯಾಮ್ಲಿ, 2 ಜಾಬಲ್ಲಿ, 3 ಬಿಸ್ನೆಸ್ಸಲ್ಲಿ. ಅಂದರೆ ನೀವು ಎಲ್ಲಿ ಇರ್ತೀರೋ ಅಲ್ಲಿ ನಿಮಗೆ ಒಳ್ಳೆಯ ರೆಸ್ಪಾನ್ಸಿಬಿಲಿಟಿ ಸಿಗುವಂಥದ್ದಾಗುತ್ತೆ. ಇನ್ನು ನಿಮಗೆ ಸಹೋದರ ಸಹೋದರಿಯರಿಂದ ಲಾಭ, ಅಂದರೆ ಆರ್ಥಿಕವಾಗಿ ಆಗಿರ್ಬೋದು, ಮಾನಸಿಕವಾಗಿ ಆಗಿರ್ಬೋದು, ಅಥವಾ ಮಾರ್ಗದರ್ಶನ ಪೂರ್ವಕವಾಗಿ ಆಗಿರ್ಬೋದು. ಅವರ ಒಂದು ಮಾರ್ಗದರ್ಶನ ನಿಮಗೆ ಒಳ್ಳೆಯ ಅಭಿವೃದ್ಧಿಗೆ ದಾರಿ ಮಾಡಿಕೊಡುತ್ತೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಇನ್ನು ವೃತ್ತಿಯಲ್ಲಿ ಬದಲಾವಣೆ, ಪ್ರಗತಿ, ಅಂದರೆ ನಿಮಗೆ ಟ್ರಾನ್ಸ್ಫರ್ ಆಗ್ಬೋದು, ಅಥವಾ ನೀವು ಜಾಬು ಕಂಪ್ನಿನೇ ಚೇಂಜ್ ಮಾಡ್ಬೋದು, ಅಥವಾ ಭಾರತದಿಂದ ಹೊರದೇಶಕ್ಕೆ ಹೋಗ್ಬೋದು, ಅಥವಾ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗ್ಬೋದು. ಅಂದರೆ ಈಗ ಕರ್ನಾಟಕದಲ್ಲಿ ಇದ್ದೀರಾ, ತಮಿಳುನಾಡಿಗೆ ಹೋಗ್ಬೋದು, ಆಂಧ್ರ ಪ್ರದೇಶಕ್ಕೆ ಹೋಗ್ಬೋದು, ಅಥವಾ ಮಹಾರಾಷ್ಟ್ರಕ್ಕೆ ಹೋಗ್ಬೋದು. ಹೀಗೆ ಸ್ಥಾನ ಬದಲಾವಣೆ ಇದೆ. ಅದೇ ರೀತಿಯಾಗಿ ಮನೆ ಕೂಡ ಬದಲಾವಣೆ ಇದೆ. ಸ್ವಂತ ಮನೆ ಇದ್ದರೆ ಬಾಡಿಗೆ ಮನೆಗೆ ಹೋಗ್ತೀರಾ, ಬಾಡಿಗೆ ಮನೆ ಇದ್ದರೆ ಸ್ವಂತ ಮನೆಗೆ ಹೋಗ್ತೀರಾ, ಅಥವಾ ಇರೋ ಮನೆಯನ್ನು ಏನೋ ವಾಸ್ತು ಸರಿ ಇಲ್ಲ ಅಂತೇಳಿ ವಾಸ್ತುಗೋಸ್ಕರ ಆದರೂ ಕೆಲವು ದಿನಗಳ ಕಾಲ ಮನೆಯ ಬದಲಾವಣೆ ಮಾಡುವಂಥ ಅವಕಾಶಗಳು ಈ ಒಂದು ಪರಾಭವನಾಮ ಸಂವತ್ಸರದಲ್ಲಿ ವೃಷಭ ರಾಶಿಯವರಿಗೆ ಎದ್ದು ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ವ್ಯಾಪಾರದಲ್ಲಿ ಲಾಭ, ಸ್ನೇಹಿತರಿಂದ ವ್ಯಾಪಾರಕ್ಕಾಗಿ ಆರ್ಥಿಕ ಸಹಾಯ. ನೋಡಿ, ವ್ಯಾಪಾರದಲ್ಲಿ ತುಂಬ ಲಾಭ ತೆಗಿತೀರಾ, ಆ ವ್ಯಾಪಾರಕ್ಕೋಸ್ಕರ ನಿಮಗೆ ಸ್ನೇಹಿತರಿಂದ, ಅಂದರೆ ನಿಮ್ಮ ಸುತ್ತಮುತ್ತಲ ಇರತಕ್ಕಂಥ ಸ್ನೇಹಿತರು ಯಾವುದೋ ಒಂದು ವಿಷಯಕ್ಕೆ ಅವರು ಆರ್ಥಿಕವಾಗಿ ಯಾವುದೂ ಲಾಭ ನೋಡದೆ ನಿಮಗೆ ಸಹಾಯ ಮಾಡುವಂಥವ್ರಾಗ್ತಾರೆ ಅಂತಲೇ ಹೇಳ್ಬೋದು.
ಇನ್ನು ಸ್ಥಾನ ಪಲ್ಲಟ, ಒಳ್ಳೆ ಸ್ನೇಹಿತರ ಸವಾಸ. ಅಂದ್ರೆ ನಾವು ಮುಂಚೆ ಹೇಳಿದ ಹಾಗೆ ಜಾಗ ಖಾಲಿ ಮಾಡಲೇಬೇಕು. ಈಗಿರುವಂತ ಜಾಗ, ಆ ಜಾಗದ ಬದಲಾವಣೆ ಅಂದ್ರೆ ಏನಾಗುತ್ತೆ ಅಂದ್ರೆ ನಿಮಗೆ ಹೊಸ ಸ್ನೇಹಿತರ ಸಂಪರ್ಕ ಸಿಗುತ್ತೆ. ಆ ಸ್ನೇಹಿತರಿಂದ ಒಳ್ಳೆ ಮಾರ್ಗದರ್ಶನ, ಒಳ್ಳೆ ಅಭಿವೃದ್ಧಿ, ಒಳ್ಳೆಯ ಸಹಾಯ ನಿಮಗೆ ಮುಂದಿನ ದಿನಗಳಲ್ಲಿ ಸಿಗುವಂಥದ್ದಾಗುತ್ತೆ. ಇದರಿಂದ ಈ ಒಂದು ಪರಾಭವ ನಾಮ ಸಂವತ್ಸರದಲ್ಲಿ ಕಷ್ಟಗಳು ಏನೇ ಬಂದರೂ ಆ ಒಂದು ಸಹಾಯದಿಂದ ಅದು ನಿಮ್ಮ ಹತ್ತಿರಕ್ಕೆ ಬರದೇ ಇರುವ ರೀತಿಯಲ್ಲಿ ಕಾಪಾಡಿಕೊಂಡು ಹೋಗ್ತಾರೆ ಅಂತಲೂ ಹೇಳಬಹುದು. ಇದಿಷ್ಟು ಅನುಕೂಲಗಳು, ಓವರಾಲ್ ಆಗಿ ನಿಮಗೆ ಒಂದಿಷ್ಟು ಅನುಕೂಲಗಳು ಶ್ರೀ ಪರಾಭವ ನಾಮ ಸಂವತ್ಸರದಲ್ಲಿ ಸಿಗುವಂಥದ್ದಾಗಿದೆ. ಇನ್ನು ಅನಾನುಕೂಲಗಳು ಏನಪ್ಪ ಈ ಒಂದು ಪರಾಭವ ನಾಮ ಸಂವತ್ಸರದಲ್ಲಿ ವೃಷಭ ರಾಶಿಯವರಿಗೆ ಅಂತ ನೋಡೋದಾದ್ರೆ, ಇಲ್ಲಿ ನಿಮಗೆ ಮಾನಸಿಕ ಒತ್ತಡ ಜಾಸ್ತಿ ಆಗುತ್ತೆ. ಒಂದು ಸ್ವಲ್ಪ ನಿಮಗೆ ಕೇತು ತುಂಬ ಕಾಡ್ತಾನೆ ಈ ವರ್ಷದಲ್ಲಿ. ಏಕೆಂದರೆ ಈಗ ಸಿಂಹ ರಾಶಿಯಲ್ಲಿ ಇದ್ದಾರೆ, ನೆಕ್ಸ್ಟ್ ಕರ್ಕಾಟಕ ರಾಶಿಗೆ ಹೋಗ್ತಾರೆ. ಸೊ ಇಲ್ಲಿ ಕರ್ಕಾಟಕ ರಾಶಿಗೆ ಹೋದಾಗ ಏನಾಗುತ್ತೆ ಅಂದರೆ ನಿಮಗೆ ಅಕ್ಟೋಬರ್ ನಂತರ ಸ್ವಲ್ಪ ಮಾನಸಿಕ ಒತ್ತಡಗಳು ಜಾಸ್ತಿ ಆಗುತ್ತೆ, ಪ್ರೆಷರ್ ಜಾಸ್ತಿ ಬೀಳುತ್ತೆ, ಒಂದು ಸ್ವಲ್ಪ ಮೈಂಡ್ ಡಿಸ್ಟರ್ಬೆನ್ಸ್ ಆಗುತ್ತೆ ಈ ಕೇತುವಿನಿಂದ. ಹಾಗಾಗಿ ಸ್ವಲ್ಪ ಕೇತುವಿನ ಬಗ್ಗೆ ಗಮನ ಹರಿಸಿ. ಜಾತಕದಲ್ಲಿ ಏನಾದರೂ ಕೇತು ಒಳ್ಳೆಯ ಸ್ಥಾನ, ಒಳ್ಳೆಯ ಕಾಂಬಿನೇಷನ್ ಅಲ್ಲಿ ಇದ್ರೆ ನಿಮಗೆ ತೊಂದರೆ ಇಲ್ಲ. ಒಂದು ವೇಳೆ ಕನಿಷ್ಠನಾಗಿ ದುಷ್ಟ ಗ್ರಹಗಳ ಜೊತೆ ಕೂಡಿದ್ದೇ ಆದಲ್ಲಿ ಕಷ್ಟಗಳು ಸ್ವಲ್ಪ ಎದುರಾಗುತ್ತೆ. ಮಾನಸಿಕ ಒತ್ತಡ ಅಷ್ಟೇ, ಅಂದ್ರೆ ಅನ್ಕಂಫರ್ಟ್ ಝೋನ್ ಅಂತೀವಿ, ಆ ರೀತಿಯಲ್ಲಿ ಇರುವಂಥದ್ದಾಗುತ್ತೆ ಅಕ್ಟೋಬರ್ ನಂತರ. ಯಾಕೆಂದ್ರೆ ಅಕ್ಟೋಬರ್ ಅಲ್ಲಿ ರಾಹು ಕೇತುವಿನ ಒಂದು ಸ್ಥಾನ ಪಲ್ಲಟ ಅಥವಾ ಗ್ರಹ ಸಂಚಾರ ಬದಲಾವಣೆ ಆಗ್ತಾ ಇದೆ. ರಾಹು ಕುಂಭರಾಶಿಯಿಂದ ಮಕರ ರಾಶಿಗೆ ಬರ್ತಾರೆ, ಕೇತು ಸಿಂಹ ರಾಶಿಯಿಂದ ಕರ್ಕಾಟಕ ರಾಶಿಗೆ ಹೋಗ್ತಾರೆ. ಆ ಒಂದು ಸಮಯದಲ್ಲಿ ನಿಮಗೆ ತೊಂದರೆ ಇದೆ. ಮುಂದಿನ ದಿನಗಳಲ್ಲಿ ಅದರ ಪರಿಹಾರವನ್ನು ತಿಳಿಸಿಕೊಡಲಾಗುತ್ತೆ ಖಂಡಿತವಾಗೂ. ಇನ್ನು ತಾಯಿ ಅನಾರೋಗ್ಯ ಅತಿಯಾಗಿ ಕಾಡುತ್ತೆ ಈ ಒಂದು ಸಮಯದಲ್ಲಿ. ತಾಯಿ ಅನಾರೋಗ್ಯ ಈ ಒಂದು ಪರಾಭವ ನಾಮ ಸಂವತ್ಸರದಲ್ಲಿ ತಾಯಿಯ ಆರೋಗ್ಯ ಯಾಕೋ ಇದ್ದಕ್ಕಿದ್ದಂಗೆ ಪದೇ ಪದೇ ಕೈ ಕೊಡ್ತಾನೆ ಇರುತ್ತೆ. ಡಾಕ್ಟರ್ ಹತ್ರ ಒಂದಿಷ್ಟು ದಿನಗಳ ಕಾಲ ಟ್ರೀಟ್ಮೆಂಟ್ ಆಗುತ್ತೆ, ಅಡ್ಮಿಟ್ ಆಗ್ತಾರೆ, ಮತ್ತೆ ಮನೆಗೆ ಬರ್ತಾರೆ, ಮತ್ತೆ ತೊಂದರೆ, ಮತ್ತೆ ಅಡ್ಮಿಟು. ಈ ರೀತಿಯಲ್ಲಿ ಒಂದು ಸ್ವಲ್ಪ ನಿಮಗೆ ಮೈಂಡ್ ಡಿಸ್ಟರ್ಬೆನ್ಸ್, ಇಲ್ಲೇ ಮಾನಸಿಕ ಒತ್ತಡ ಮೊದಲನೆಯದೇ ಈ ತಾಯಿ ಮುಖಾಂತರ ನಿಮಗೆ ಸಿಗುವಂಥದ್ದಾಗುತ್ತೆ. ಆದಷ್ಟು ಸ್ವಲ್ಪ ತಾಯಿ ಹತ್ತಿರ ಇರಿ, ಅನ್ಯೋನ್ಯತೆ ರೀತಿಯಿಂದ ಇರಿ. ಅವರಿಗೆ ಯಾವುದೇ ರೀತಿಯ ತುಚ್ಚು ಮಾತುಗಳು ಮತ್ತೆ ಏನಂತೀರ ಮನಸ್ಸು ನೋಯಿಸುವಂಥ ಮಾತುಗಳನ್ನು ಆಡಲು ಹೋಗಬೇಡಿ ಅಂತಲೇ ಹೇಳ್ಬೋದು. ಇನ್ನು ಅನಾರೋಗ್ಯದ ಸಮಸ್ಯೆ ನಿಮಗೂ ಕೂಡ ಕಾಡುತ್ತೆ. ಯಾರೆಲ್ಲ ವೃಷಭ ರಾಶಿಯ ಜಾತಕರಿದ್ದೀರೋ ಈ ಒಂದು ವರ್ಷದಲ್ಲಿ ಪದೇ ಪದೇ ನಿಮಗೆ ಮೈಂಡ್ ಡಿಸ್ಟರ್ಬೆನ್ಸ್ ಮಾಡೋದಲ್ಲದೆ ಒಂದಿಷ್ಟು ಅನಾವಶ್ಯಕವಾದ ಒತ್ತಡಗಳಿಂದ ನಿಮ್ಮ ಅನಾರೋಗ್ಯದ ಸಮಸ್ಯೆ ಕಾಡುವಂಥದ್ದಾಗುತ್ತೆ. ಅದರಲ್ಲಿ ಆಫ್ ಹೆಡೇಕ್ ಆಗಿರ್ಬೋದು, ಜ್ವರ ಆಗಿರ್ಬೋದು, ಕೆಮ್ಮಾಗಿರ್ಬೋದು, ಮತ್ತು ಈ ಹೊಟ್ಟೆ ತೊಳಿಸಿದಂಗೆ, ಅಂದರೆ ಹೊಟ್ಟೆ ನೋವು ಅಲ್ಲ, ಈ ಕಡೆ ಒಂಥರ ಏನೋ ಕಂಫರ್ಟ್ ಝೋನ್ ಇರೋದಿಲ್ಲ ನಿಮಗೆ. ಊಟ ಮಾಡಿದಾಗ ಇಮಿಡಿಯೇಟ್ ಆಗಿ ಬಾತ್ರೂಮ್ಗೆ ಹೋಗ್ಬಿಡ್ತೀರಾ, ಅಂದರೆ ಅಷ್ಟು ಮೈಂಡ್ ಡಿಸ್ಟರ್ಬೆನ್ಸ್ ಇರುತ್ತೆ ನಿಮಗೆ ಈ ಒಂದು ಪರಾಭವ ನಾಮ ಸಂವತ್ಸರದಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಅಧಿಕವಾದ ಖರ್ಚುಗಳು, ಇಲ್ಲಿ ನಾವು ಮುಂಚೆನೇ ಹೇಳಿದ್ದೀವಿ, ವ್ಯಯ 14, ಅಂದರೆ ವ್ಯಯ ಅಂದರೆ ಖರ್ಚು ಮಾಡುವಂಥದ್ದು, ಎಕ್ಸ್ಪೆಂಡಿಚರ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಈ ವರ್ಷ ನಿಮಗೆ ತುಂಬ ಖರ್ಚು ಮಾಡಬೇಕು. ಆರೋಗ್ಯ ವಿಷಯಕ್ಕಾಗಿ, ಪ್ರಯಾಣಕ್ಕಾಗಿ, ಕೌಟುಂಬಿಕವಾಗಿ, ಮತ್ತು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಮಕ್ಕಳ ಶೈಕ್ಷಣಿಕವಾಗಿ, ಇಡೀ ಒಂದು ಫ್ಯಾಮಿಲಿಗೆ ಸೆಕ್ಯೂರಿಗೋಸ್ಕರ ಆಗಿರಲಿ ತುಂಬ ಖರ್ಚುಗಳು ನಿಮಗೆ ಬಲವಾಗಿ ಆನೆ ಗಾತ್ರದಲ್ಲಿ ಇರುತ್ತವೆ. ಒಂದು ಮುಗಿಯೋದ್ರಲ್ಲಿ ಇನ್ನೊಂದು ಸ್ಟ್ಯಾಂಡ್ ಬೈ ರೀತಿಯಲ್ಲಿ ಇರುತ್ತೆ. ಅಂದರೆ ಇಲ್ಲಿ ವೃಷಭ ರಾಶಿಯವರಿಗೆ ತುಂಬ ಖರ್ಚುಗಳು ಇವೆ ಈ ವರ್ಷ. ಆದಷ್ಟು ನೀವು ಈ ಖರ್ಚುಗಳನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಪ್ರಯತ್ನ ಪಡ್ತೀರ. ನಾವು ಮುಂಚೆ ಹೇಳಿದ್ವಿ ಪ್ಲಾನಿಂಗ್ ಚೆನ್ನಾಗಿರುತ್ತೆ ಹಾಗೆ ಹೀಗೆ, ಬಟ್ ಇಲ್ಲಿ ಪ್ಲ್ಯಾನ್ ಫೇಲ್ಯೂರ್ ಆಗುತ್ತೆ. ಎದಕ್ಕೆ ಅಂತ ಹೇಳಿದ್ರೆ ಈ ಖರ್ಚುಗಳು ಬಂದು ಡಿಸ್ಟರ್ಬೆನ್ಸ್ ಮಾಡಿಬಿಡ್ತವೆ. ಯಾವುದೋ ದುಡ್ಡು ಒಂದು ಮೀಸಲಿಟ್ಟಿರ್ತೀರ, ಆ ದುಡ್ಡನ್ನು ತೆಗೆದು ಇದಕ್ಕೆ ಹಾಕ್ತೀರಾ, ಇದಕ್ಕೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಇನ್ನೊಂದು ರೀತಿಯಲ್ಲಿರುತ್ತೆ. ಹಾಗಾಗಿ ಮೃಗಶಿರ ನಕ್ಷತ್ರದವರು ಏನಿದ್ದೀರಾ 1, 2 ಆಗಿರ್ಬೋದು, ರೋಹಿಣಿ 1, 2, 3, 4, ಕೃತಿಕಾ 1, 2, 3, 4 ಈ ನಕ್ಷತ್ರದವ್ರಿಗೆ ಈ ಒಂದು ವರ್ಷದಲ್ಲಿ ಸಾಲ ಮಾಡುವಂತಹ ಒಂದಿಷ್ಟು ಅವಕಾಶಗಳು ಇದೆ. ಸೊ ಹಾಗಾಗಿ ಸ್ವಲ್ಪ ನೋಡಿ, ಅವಶ್ಯಕತೆ ಇದ್ದರೆ ಮಾತ್ರ ಮಾಡಿ, ಇಲ್ಲದೆ ಇದ್ದರೆ ಮಾಡದೇ ಇದ್ದರೆ ತುಂಬ ಉತ್ತಮ. ಬಟ್ ಅನಿವಾರ್ಯತೆ ತಂದು ಒಡ್ಡುತ್ತೆ, ನೀವು ಮಾಡಲೇಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಹುಷಾರದಿಂದ ಇರೋದು ತುಂಬ ಉತ್ತಮ. ಇನ್ನು ದೂರದ ಪ್ರಯಾಣ,
ದೂರದ ಪ್ರಯಾಣ ಬರುತ್ತೆ, ಏನೋ ಎಲ್ಲಿಗೂ ಹೋಗ್ಬೇಕಂತ ಹೋಗ್ತೀರಾ, ಬಟ್ ಅಲ್ಲಿ ಎಡವಟ್ಟಾಗುತ್ತೆ. ಹವಾಮಾನ ವೈಪರೀತ್ಯ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಟ್ರಾವೆಲ್, ಬಸ್ ಆದರೆ ಬಸ್ಸು, ಟ್ರೈನ್ ಆದರೆ ಟ್ರೈನು, ಕಾರ್ ಆದರೆ ಕಾರು, ಯಾವುದರಲ್ಲಿ ನೀವು ಹೋಗಿರ್ತೀರೋ ಅದಕ್ಕೆ ತಾಂತ್ರಿಕ ದೋಷ ಅಂತೀವಿ. ಸೊ ಇದರಿಂದ ಸ್ವಲ್ಪ ನಿಮ್ಗೆ ಯಾಕೋ ಮಾನಸಿಕವಾಗಿ ಅಯ್ಯೋ ಬರಬಾರ್ದಾಗಿತ್ತು ಅಂತ ಅನಿಸುತ್ತೆ. ಏನೋ ಒಂದು ಎಡವಟ್ಟು ನೀವು ದೂರದ ಪ್ರಯಾಣಕ್ಕೆ ಹೋಗಬೇಕಾದಾಗ ಆಗುತ್ತೆ. ಸಣ್ಣ ಪುಟ್ಟ ಅಪಘಾತಗಳು ಆಗ್ಬೋದು. ಈ ರೀತಿಯಾಗಿ ಮೈಂಡ್ ಡಿಸ್ಟರ್ಬೆನ್ಸ್ ಆಗುತ್ತೆ ದೂರದ ಪ್ರಯಾಣದಿಂದ ಅಂತಲೇ ಹೇಳ್ಬೋದು. ಇನ್ನು ಗಂಡ ಹೆಂಡತಿ ಮಧ್ಯೆ ಸ್ವಲ್ಪ ದಾಂಪತ್ಯ ಜೀವನ ಈ ಒಂದು ವರ್ಷ ಘರ್ಷಣೆ ಹತ್ರ ಕೂಡಿರುತ್ತೆ. ಅನ್ಯೋನ್ಯತೆ ಇದೆ, ಇಲ್ಲ ಅಂತ ಹೇಳಲ್ಲ, ಬಟ್ ಅವಾಗವಾಗ ಈ ಘರ್ಷಣೆ ಅತಿರೇಕಕ್ಕೆ ಹೋಗುವಂಥದ್ದಾಗತ್ತೆ. ಅಂದರೆ ಯಾವುದೋ ಒಂದು ಮೂರನೇ ವ್ಯಕ್ತಿ ಬಿಟ್ಟಿರತಕ್ಕಂಥ ಹುಳ ನಿಮ್ಮ ದಾಂಪತ್ಯದಲ್ಲಿ ಬಿರುಕು ಕಾಣುವಂಥದ್ದಾಗತ್ತೆ ಅಂತಲೂ ಹೇಳಬಹುದು. ಇನ್ನು ಅತಿರೇಕದ ಮಾತಿನಿಂದ ತೊಂದರೆ. ಈ ವರ್ಷ ನೀವು ಸ್ವಲ್ಪ ಮಾತಿನ ಲಯ ಅಂತೀವಿ, ಅದು ಎಲ್ಲೋ ಮಿಸ್ ಮ್ಯಾಚ್ ಆಗ್ತಾ ಇದೆ, ಮತ್ತು ಕೋಪದಿಂದ ಬರ್ತಾ ಇದೆ. ನಾವು ಇಷ್ಟೊತ್ತನ ತಾಳ್ಮೆ, ಸೌಮ್ಯ ಅಂತ ಎಲ್ಲ ಹೇಳಿದ್ದೀವಿ, ಬಟ್ ಈ ವರ್ಷ ನಿಮಗೆ ಕೋಪ ಅಧಿಕವಾಗಿ ಬರುವಂಥದ್ದಾಗುತ್ತೆ. ಇದಕ್ಕೆ ಕಾರಣ ಅಂದರೆ ಕೇತು ಇನ್ನೇನು ಕೆಲವೇ ತಿಂಗಳ ನಂತರ ನಿಮ್ಮ ಒಂದು ಇದಕ್ಕೆ ಕಡಿವಾಣ ಹಾಕುವಂಥವನಾಗ್ತಾನೆ. ಅಂದರೆ ನಿಮ್ಮ ಒಂದು ಮಾತು ಆಗಿರ್ಬೋದು, ಗೌರವ ಆಗಿರ್ಬೋದು. ಈ ಸಿಂಹ ರಾಶಿಯಲ್ಲಿ ಇರೋವರೆಗೂ ನಿಮ್ಗೆ ತೊಂದರೆ ಇಲ್ಲ, ಒಂದು 2 ತಿಂಗಳು ಅಷ್ಟೇ. ಈಗ ಮಾರ್ಚ್, ಏಪ್ರಿಲ್, ಮೇ, ಜೂನ್ ಇದ್ರ ಒಂದು ಪ್ರಭಾವ ಸ್ವಲ್ಪ ನಿಮಗೆ ಬೀಳಲು ಪ್ರಾರಂಭ ಆಗುತ್ತೆ. ಆ ಸಮಯದಲ್ಲಿ ನೀವು ಮಾತಿನಲ್ಲಿ ಸಿಕ್ಕಾಕೊಳ್ತೀರ. ಹೇಗೆ ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟು ಎಷ್ಟು ಅನುಭವಿಸ್ತಾ ಇದ್ದಾರೆ ಪಾಪ ಸಾಲ. ನಿನ್ನೆ ಬಜೆಟ್ ನೋಡಿದ್ರಲ್ಲ, ಎಷ್ಟು ಸಾಲ ಮಾಡಿದ್ದಾರೆ. ಸೊ ಅದನ್ನು ತೀರ್ಸೋರು ಯಾರು, ಅದನ್ನು ಯೋಚನೆ ಮಾಡ್ತಾ ಇಲ್ಲ. ಬಟ್ ನಮಗೆ ತಾತ್ಕಾಲಿಕವಾಗಿ ಫ್ರೀ ಸಿಗ್ತಾ ಇದೆ ಅಂತ ಅನುಭವಿಸ್ತಾ ಇದ್ದೀವಿ. ಬಟ್ ಈ ಫ್ರೀ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಮ್ಗೆ ತೊಂದರೆ ಆಗ್ತದೆ, ನಮ್ಮ ಮಕ್ಕಳ ಭವಿಷ್ಯ ಏನು, ನಮ್ಮ ಒಂದು ಭವಿಷ್ಯ ಏನು, ಚಿಂತೆಗೆ ನಾವು ಮಾಡ್ತಾ ಇಲ್ಲ. ಬರೀ ಫ್ರೀಯನ್ನು ಯುಟಿಲೈಸ್ ಮಾಡ್ಕೊಳ್ತಾ ಇದ್ದೀವಿ, ನನಗೂ ಇರಲಿ ನಮ್ಮ ಅಪ್ಪಗೂ ಇರಲಿ ಅಂತ. ಬಟ್ ಅದರಿಂದ ತೊಂದರೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಅದೇ ರೀತಿಯಲ್ಲಿ ವೃಷಭ ರಾಶಿಯವರು ಅಂದರೆ ಈ ವರ್ಷ ನೀವು ಸುಖಕ್ಕಾಗಿ, ಮೊದಲೇದೇ ಹೇಳಿದ್ದೀವಿ, ವೈಭವಪೂರಿತ ಜೀವನ ನಿಮ್ಮದು. ಸೊ ನೀವು ಕೆಲವು ವೈಯಕ್ತಿಕ ಸುಖಕ್ಕಾಗಿ ಸಾಲ ಮಾಡುವಂಥದ್ದಾಗತ್ತೆ. ಆ ಒಂದು ಸಾಲದಿಂದ ದಾಂಪತ್ಯದಲ್ಲಿ ಸ್ವಲ್ಪ ಬಿರುಕು ಉಂಟಾಗುತ್ತೆ, ಮನಸ್ತಾಪ ಉಂಟಾಗುತ್ತೆ. ಇದರಿಂದ ಮೂರನೇ ವ್ಯಕ್ತಿ ಎಂಟ್ರಿ ಆಗ್ತಾರೆ. ಆ ಮೂರನೇ ವ್ಯಕ್ತಿ ಎಂಟ್ರಿ ಇದ್ದರೆ ಇನ್ನೂ ಅಧೋಗತಿಗೆ ಹೋಗ್ಬಿಡುತ್ತೆ. ಹಾಗಾಗಿ ನಾವು ಹೇಳೋದಿಷ್ಟೇ, ಗಂಡ ಹೆಂಡತಿಯ ಮಧ್ಯೆ ಏನೇ ಮನಸ್ತಾಪಗಳಿದ್ರು ನೀವೇ ಬಗೆಹರಿಸ್ಕೊಳ್ಳಿ. ಮೂರನೇ ವ್ಯಕ್ತಿಗೆ ಎಂಟ್ರಿ ಕೊಡಲೇಬೇಡಿ. ಗಾದೆನೇ ಇದೆ, ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಅಂತೇಳಿ. ಹಾಗಾಗಿ ನಿಮ್ಮ ಜಗಳ ನಿಮ್ಮ ಒಂದು 4 ಗೋಡೆಗಳ ಮಧ್ಯೆ ಇರಲಿ. ಏನೇ ಇದ್ರೂ ಅದು ನೈಸರ್ಗಿಕವಾಗಿರಲಿ, ಮತ್ತು ಒಂದು ಸಕಾರಾತ್ಮಕ ಚಿಂತನೆಯೊಂದಿಗೆ ಇರಲಿ. ಸುಮ್ಮನೆ ಎಲ್ಲರೂ ಜಗಳಾಡ್ತಾರಂತೆ ಕೈ ಮಿಲಾಯಿಸುವಂಥಕ್ಕೆ, ಅಥವಾ ಒಬ್ಬರ ಮಾನ ಹಾನಿ ಮಾಡುವಂತಹ ಮಾತುಗಳು ಇವೆಲ್ಲ ಬೇಡ. ಏನಿದೆ ವಿಷಯಕ್ಕೆ ಬನ್ನಿ, ತರ್ಕ ಮಾಡಿ, ಬೇಡನಲ್ಲ, ಆರೋಗ್ಯಕರವಾಗಿ ಇರಲಿ ನಿಮ್ಮ ಜಗಳ ಅಂತಲೇ ಹೇಳ್ಬೋದು. ಎಂಥ ಲಕ್ಷ್ಮೀ ನಾರಾಯಣಿಗೆ ತಪ್ಪಿಲ್ಲ, ವೆಂಕಟೇಶ್ವರ ಲಕ್ಷ್ಮಿಗೂ ತಪ್ಪಿಲ್ಲ, ಪದ್ಮಾವತಿ ವೆಂಕಟೇಶ್ವರಿಗೂ ತಪ್ಪಿಲ್ಲ, ಅಥವಾ ಶಿವ ಪಾರ್ವತಿಗೂ ತಪ್ಪಿಲ್ಲ. ಜಗಳ ಎಲ್ಲ ಕಡೆ ಇರುತ್ತೆ, ಬಟ್ ಆರೋಗ್ಯಕರವಾಗಿರಲಿ ಅಂತಲೇ ಹೇಳೋದು. ಇನ್ನು ಅದೇ ರೀತಿಯಾಗಿ ದೇಹಕ್ಕೆ ಗಾಯ ಆಗುವಂಥದ್ದು ನಾವು ಮುಂಚೆನೇ ಹೇಳಿದ್ವಿ, ದೂರದ ಪ್ರಯಾಣದಿಂದ ಅನಾನುಕೂಲ. ಇಲ್ಲೇನಾಗುತ್ತೆ, ನೀವು ಬೈಕಲ್ಲಿ ಹೋಗಿರಲಿ, ಕಾರಲ್ಲಿ ಹೋಗಿರಲಿ, ಟ್ರೈನಲ್ಲಿ ಹೋಗಿರಲಿ, ಬಸ್ಸಲ್ಲಿ ಹೋಗಿರಲಿ, ಫ್ಲೈಟಲ್ಲಿ ಹೋಗಿರಲಿ, ಎಲ್ಲೇ ಹೋಗಿ ಈ ವರ್ಷ ಸ್ವಲ್ಪ ನಿಮ್ಮ ದೇಹಕ್ಕೆ ಗಾಯ ಆಗುತ್ತೆ. ಅಂದರೆ ಬೀಳೋದ್ರಿಂದ, ಮೆಟ್ಲು ಹತ್ತಬೇಕಾದ್ರೂ ಕಾಲು ಜಾಗ ಬೀಳೋದ್ರಿಂದ ಆ ಒಂದು ಜಾಗ ರಕ್ತ ಹೊರಗಡೆ ಬಂತು ಅಂದರೆ ಅದು ಮಾಮೂಲು ಚರ್ಮಕ್ಕೆ ಬರೋದಿಲ್ಲ. ಅದು ಗಾಯದ ಕಲೆ ಅಂತೀವಲ್ಲ, ಅದು ಪರ್ಮನೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು ಪರಾಭವ ನಾಮ ಸಂವತ್ಸರದಲ್ಲಿ ನಿಮಗೆ ಆ ಕಲೆ ಬೀಳುವಂಥದ್ದಾಗಿದೆ. ಒಂದು ತಲೆಗೆ ಬೀಳ್ಬೋದು, ಇಲ್ಲ ಬೆನ್ನಿಗೆ ಬೀಳ್ಬೋದು, ಅಥವಾ ಕೈಗಳಿಗೆ ಬೀಳ್ಬೋದು, ಅಥವಾ ಈ ಮೊಣಕಾಲು ಅಂತೀವಲ್ಲ ಅದು ಬೀಳ್ಬೋದು, ಇಲ್ಲ ಪಾದಗಳಿಗೆ. ಸೊ ಹಾಗಾಗಿ ಸ್ವಲ್ಪ ಪ್ರೊಟೆಕ್ಷನ್ ಆಗಿರಿ. ಯಾವುದಕ್ಕೂ ಪ್ರಯಾಣ ಮಾಡಬೇಕಾದ್ರೆ ನಿಧಾನವಾಗಿ ಹೋಗಿ, ಅವಸರ ಮಾಡಿಕೊಳ್ಳಲು ಹೋಗಬೇಡಿ, ಆತುರನೂ ಬೇಡ. ಏನೇ ಇದ್ರೂ ಸಮಾಧಾನ ಚಿತ್ತದಿಂದ ಹೋದರೆ ನಿಮಗೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ಇದಿಷ್ಟು ಅನಾನುಕೂಲಗಳು. ಓವರಾಲ್ ಆಗಿ ನಿಮಗೆ 55% ತುಂಬ ಚೆನ್ನಾಗಿದೆ, 45% ಸ್ವಲ್ಪ ಅನಾನುಕೂಲಗಳೊಂದಿಗೆ ಕೂಡಿದೆ. ಆ ಅನಾನುಕೂಲಕ್ಕೆ ಕಾರಣಗಳು ತಾಯಿ ಅನಾರೋಗ್ಯ ಆಗಿರ್ಬೋದು, ಅಧಿಕವಾದ ಖರ್ಚುಗಳಾಗಿರ್ಬೋದು, ಸ್ಥಾನ ಪಲ್ಲಟೆಯಂತ್ರ ಆಗಿರ್ಬೋದು, ಅಥವಾ ದೂರದ ಪ್ರಯಾಣದಂತ್ರ ಆಗಿರ್ಬೋದು. ಈ ಎಲ್ಲವುಗಳಿಂದ ಸ್ವಲ್ಪ ನಿಮಗೆ ಮಾನಸಿಕವಾಗಿ ಒತ್ತಡ, ಅದರ ಜೊತೆಗೆ ಗಂಡ ಹೆಂಡತಿಯ ಮನಸ್ತಾಪ, ಕೌಟುಂಬಿಕ ಒಂದು ಸದಸ್ಯರ ಮನಸ್ತಾಪ, ಇವೆಲ್ಲ ಒಳಗೊಂಡಂತೆ ಸ್ವಲ್ಪಿಷ್ಟು ಅನಾನುಕೂಲಗಳು ಇದೆ. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ, ಈ ವರ್ಷ ನೀವು ಲಲಿತ ಸಹಸ್ರನಾಮ
ಸ್ತೋತ್ರವನ್ನು ನಿತ್ಯ ಪಾರಾಯಣ ಮಾಡಿ. ಲಲಿತ ಸಹಸ್ರನಾಮ ಸ್ತೋತ್ರ ಎಲ್ಲ ಕಡೆ ಸಿಗುತ್ತೆ, ಬುಕ್ ಇದೆ, ಯೂಟ್ಯೂಬ್ ಇದೆ, ಫೇಸ್ಬುಕ್ ಇದೆ. ಅಥವಾ ನಿಮಗೆ ನಿತ್ಯ ಬರ್ತಾ ಇದ್ದರೆ ಖಂಡಿತವಾಗಿ ಹೇಳಿ, ಬೆಳಿಗ್ಗೆ ಆದರೂ ಸರಿ, ಸಾಯಂಕಾಲ ಆದರೂ ಸರಿ. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಮಾನಸಿಕ ಒತ್ತಡ ಮತ್ತು ಅನಾರೋಗ್ಯದ ಸಮಸ್ಯೆ ಕ್ರಮೇಣ ಕಡಿಮೆ ಆಗುತ್ತಾ ಬರುತ್ತೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿ ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ಅಥವಾ ಲಕ್ಷ್ಮಿಯ ಪೂಜೆಯನ್ನು ಮಾಡಿ. ಯಾಕೆಂದರೆ ನಿಮ್ಮ ರಾಶಿಯ ಅಧಿಪತಿ ಅಥವಾ ರಾಷ್ಟ್ರಾಧಿಪತಿ ಶುಕ್ರ, ಹಾಗಾಗಿ ಶುಕ್ರಗೆ ಸಂಬಂಧಪಟ್ಟಂತೆ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಮಾಡಿ. ಪ್ರತಿ ಶುಕ್ರವಾರ ಸಾಧ್ಯವಾದಷ್ಟು ಒಬ್ಬರಿಗಾದರೂ ಮುತ್ತೈದೆಗೆ ಸಾಧ್ಯವಾದಷ್ಟು ಏನಾದರೂ ತರಕಾರಿ ಆಗಿರಲಿ, ದವಸ ಧಾನ್ಯಗಳಾಗಿರಲಿ, ಅಥವಾ ಬ್ಲೌಸ್ ಪೀಸ್ ಕಣ ಆಗಿರಲಿ ಮನೆಗೆ ಕರೆದು ಬಿಟ್ಟು ಕುಂಕುಮ ಹಚ್ಚಿ ಕೊಡಿ. ಇದರಿಂದ ನಿಮ್ಮ ಮನೆ ಅಭಿವೃದ್ಧಿ ಆಗುತ್ತೆ, ಆರ್ಥಿಕವಾಗಿ ಇನ್ನೂ ಚೇತರಿಕೆ ಆಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಗುರುವಾರ ದಿನ ರಾಯರ ದರ್ಶನ ಮಾಡ್ಕೊಳ್ಳಿ. ಸ್ಥಿತಿವಂತವರು ಇರುವಂಥವರು ಪ್ರತಿ ಗುರುವಾರ ಪಂಚಾಮೃತ ಸೇವೆ ಮಾಡಿ. ಇರದೇ ಇರುವಂಥವ್ರು ತಿಂಗಳಿಗೆ ಒಮ್ಮೆ ಆದರೂ ಒಂದು ಗುರುವಾರ, 4 ಬರುತ್ತೆ ಅಥವಾ 5 ಬರುತ್ತೆ, ಅದರಲ್ಲಿ ಒಂದು ಗುರುವಾರ ಆದ್ರೂ ಪಂಚಾಮೃತ ಸೇವೆಯನ್ನು ಗುರುರಾಯರಿಗೆ ಮಾಡಿಸಿ. ನಿಮ್ಮ ಮನೆ ಹತ್ತಿರದಲ್ಲಿರತಕ್ಕಂಥ ರಾಯರ ಮಠದಲ್ಲೇ ಹೋಗಿ. ಸೊ ಇದರಿಂದ ಗುರುಗಳ ಒಂದು ಆಶೀರ್ವಾದವೂ ಸಿಗುತ್ತೆ. ಯಾಕೆಂದರೆ ಜೂನ್ನಲ್ಲಿ ಗುರು ಚೇಂಜ್ ಆಗ್ತಾ ಇದ್ದಾನೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬರ್ತಾರೆ, ಮತ್ತೆ ಕರ್ಕಾಟಕದಿಂದ ಸಿಂಹ ರಾಶಿಗೆ ಹೋಗ್ತಾರೆ. ಈ ಒಂದು ಗುರು ಬದಲಾವಣೆ ಈ ವರ್ಷ ಆಗ್ತಾ ಇದೆ. ಸೊ ಅದರ ಬದಲಾವಣೆ ಅಂದರೆ ಸ್ವಲ್ಪ ನಿಮಗೆ ಗುರುವಿನ ಬಲ ಸ್ವಲ್ಪ ಎಲ್ಲೋ ಕಡಿಮೆ ಆಗುವಂಥದ್ದು ಇರುತ್ತೆ. ಹಾಗಾಗಿ ಗುರುವಾರ ದಿನ ಸಾಧ್ಯವಾದಷ್ಟು ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ ಒಳ್ಳೆಯದಾಗುತ್ತೆ. ಇನ್ನು ಅದೇ ರೀತಿಯಾಗಿ ಬಡ ವಿದ್ಯಾರ್ಥಿಗಳಿಗೆ ಆರ್ಥಿಕವಾಗಿ ಏನಂತೀರ ಆಗಿರಲಿ, ಫೀಸ್ ಕಟ್ಟೋದಾಗಿರಲಿ, ಏನಾದರೂ ಸ್ವಲ್ಪ ಪ್ರಮಾಣದಲ್ಲಿ ಸಹಾಯ ಮಾಡಿ. ಇದರಿಂದ ನಿಮಗೆ ಇರತಕ್ಕಂತಹ ಅನ್ಕಂಫರ್ಟ್ ಝೋನ್ ಅಂತೀವಲ್ಲ, ಅದು ಕಡಿಮೆ ಆಗುತ್ತಾ ಬರುತ್ತೆ ಅಂತಲೇ ಹೇಳೋದು. ಇನ್ನು ಪ್ರತಿದಿನ ದಕ್ಷಿಣಮೂರ್ತಿ ಸ್ತೋತ್ರವನ್ನು ಪಠನೆ ಮಾಡಿ. ಇದರಿಂದ ನಿಮಗೆ ಗುರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಲಾಭವನ್ನು ಕೊಡುವಂಥವನಾಗ್ತಾನೆ ಅಂತಲೇ ಹೇಳ್ಬೋದು. ಇದಾಗಿತ್ತು ವೃಷಭ ರಾಶಿಯವರ ಪರಾಭವ ನಾಮ ಸಂವತ್ಸರದ ಫಲಾಫಲಗಳು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳಿದುಕೊಂಡಿದ್ದೀವಿ. ಇಷ್ಟ ಆದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ಹೇಳುತ್ತಾ, ಸಮಸ್ತ ವೃಷಭ ರಾಶಿಯವರಿಗೆ ಶ್ರೀ ಪರಾಭವನಾಮ ಸಂವತ್ಸರ ಒಳ್ಳೆಯ ಆಯುರಾರೋಗ್ಯ ಭಾಗ್ಯಗಳನ್ನು ಆ ಗುರುರಾಯರು ಕರುಣಿಸಲಿ, ತಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಲಿ ಅಂತ ಪ್ರಾರ್ಥಿಸುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ